ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾಂಗ್ರೆಸ್ ಪಕ್ಷದ 25 ಶಾಸಕರು ವಿದೇಶ ಪ್ರವಾಸವನ್ನು ಹೊರಟಿದ್ದಾರೆ. ಆದರೆ ಈ ಒಂದು ಪ್ರವಾಸದ ಪ್ರಾಯೋಜಕರು ಯಾರು, ಏತಕ್ಕಾಗಿ ಈ ಒಂದು ಪ್ರವಾಸ ಅನ್ನುವಂಥದ್ದೇ ನಿಗೂಢವಾಗಿದೆ. ಇದು ವೈಯಕ್ತಿಕ ಪ್ರವಾಸ ಅಂತ ಹೇಳಿ ಸಿಎಂ ಅವರು ಹೇಳ್ತಾ ಇದ್ದಾರೆ. ಆದರೆ ಫಾರಿನ್ ಟೂರ್ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಏನಿದು ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್? ಸೀಕ್ರೆಟ್ ಏನು ಅಂತೀರಾ? ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿದೇಶ ಪ್ರವಾಸ ಹೊರಟ ಕಾಂಗ್ರೆಸ್ನ 25 ಶಾಸಕರ ಫಾರಿನ್ ಟೂರ್ ಹಿಂದಿರುವಂತ ಮರ್ಮವೇನು? ರಾಜ್ಯ ಬಜೆಟ್ ಸಮೀಪಿಸ್ತಾ ಇದೆ. ಈ ನಡುವೆ ರಾಜ್ಯದ 25ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಹಲ್ಚಲ್ ಸೃಷ್ಟಿ ಮಾಡಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಬೆಂಬಲಕ್ಕಾಗಿ ಶಾಸಕರಿಗೆ ವಿದೇಶ ಪ್ರವಾಸವನ್ನ ಮಾಡಿಸ್ತಿದ್ದಾರೆ ಅನ್ನುವಂತ ಚರ್ಚೆ ಕೇಳಿ ಬರ್ತಾ ಇದೆ. ಆದ್ರೆ ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಈ ವಿದೇಶ ಪ್ರವಾಸದ ಬಗ್ಗೆ ಕಾಂಗ್ರೆಸ್ನ ಮನೆಯಲ್ಲೇ ಸ್ಪಷ್ಟವಾದ ಉತ್ತರ ಇಲ್ಲ. ಶಾಸಕರು ತಮ್ಮ ದುಡ್ಡಲ್ಲಿ ಹೋದ್ರೇನು ಅಂತ ಹೇಳಿ ಸಿಎಂ ಇದಕ್ಕೂ ಕೂಡ ಖಾರವಾಗಿ ಮಾತನಾಡ್ತಾ ಇದ್ದಾರೆ. ಶಾಸಕರ ವಿದೇಶ ಪ್ರವಾಸ ಸದ್ಯ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಪಾಳೆಯದಲ್ಲಿ ಕುರ್ಚಿ ವಿಚಾರ ಸಖತ್ ಸದ್ದು ಮಾಡ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಡಿಕೆ ಈ ಬಗ್ಗೆ ಮಾತಾಡುವ ಮೂಲಕ ವಿಚಾರವನ್ನ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಶಾಸಕರ ವಿದೇಶ ಪ್ರವಾಸವೂ ಕೂಡ ಟಾಕ್ ಆಫ್ ರಾಜಕೀಯ ಪಡಸಾಲೆ ಆಗೋಗಿದೆ. ಅದಲ್ಲದೆ ಈ ಪ್ರವಾಸದ ಬಗ್ಗೆ ಕೈಪಡೆಯೇ ಗೊಂದಲದ ಗೂಡಾಗಿದೆ. ರಾಜ್ಯದ 25 ಶಾಸಕರಿಗೆ ವಿದೇಶ ಪ್ರವಾಸ ಆಯೋಜನೆಯ ವಿಚಾರ ಭಾರಿ ಸಂಚಲನ ಸೃಷ್ಟಿಸಿರುವಂತದ್ದು. ಪುಟ್ಟರಂಗಶೆಟ್ಟಿ, ರಾಘವೇಂದ್ರ ಹೆಟ್ನಾಳ್, ಅನಿಲ್ ಚಿಕ್ಕಮಾದು ಸೇರಿದಂತೆ ಕಾಂಗ್ರೆಸ್ನ ಹಲವು ಶಾಸಕರು ವಿದೇಶ ಪ್ರವಾಸವನ್ನ ಮಾಡ್ತಿದ್ದಾರೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಕುಟುಂಬ ಸಮೇತ ಪ್ರವಾಸಕ್ಕೆ ಟಿಕೆಟ್ ಬುಕ್ ಅನ್ನ ಮಾಡಿದ್ದು ಫೆಬ್ರವರಿ 18ರಂದು ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಆದ್ರೆ ಇದು ಚರ್ಚೆಯಾಗಿದ್ದೇ ಬೇರೆ ವಿಚಾರಕ್ಕೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಬೆಂಬಲಿಗರಿಗಾಗಿ ಶಾಸಕರಿಗೆ ವಿದೇಶ ಪ್ರವಾಸವನ್ನ ಆಯೋಜನೆ ಮಾಡಿದ್ದಾರೆ ಅನ್ನುವಂತ ಗುಲ್ಲೆದ್ದಿದೆ. ಆದ್ರೆ ವಿದೇಶ ಪ್ರವಾಸದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಸ್ಪಷ್ಟತೆ ಇಲ್ಲದಂತಾಗಿದೆ. ಈ ಬಗ್ಗೆ ಯಾರನ್ನ ಕೇಳಿದ್ರು ಕೂಡ ಹಾರಿಕೆಯ ಅಥವಾ ಜಾರಿಕೊಳ್ಳುವಂತಹ ಉತ್ತರಗಳನ್ನ ಕೊಡ್ತಾ ಇರುವಂತದ್ದು. ಸರ್ಕಾರದ ಮೇಲೆ ಹೋಗ್ತಾ ಇದೆ. ಯಾವಾಗ ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕು. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ. ಒಳಗಡೆ ಬರ್ತೀವಿ. ಸಿಎಂ ಗಮನಕ್ಕೆ ತಂದಿದ್ದೀರಾ ಸರ್? ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಚಿವರು, ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ, ಅದನ್ನು ತೋರಿಸ್ತಾ ಇದ್ದೀವಿ. ಅಂದ್ರೆ ಇಲಾಖೆಯಿಂದ ಅಂತ ಹೇಳಿದ್ದಾರೆ ಅವರು. ಹೌದು. ಯಾಕಂದ್ರೆ ಸಿಎಂ ಹೇಳ್ತಾರೆ ಸಪ್ರೇಟ್ ಆಗಿ ಹೋಗ್ತಾ ಇರೋದು ಅವರು ಪ್ರೈವೇಟ್ ಆಗಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ನಮಗೆ ನಮ್ಮ ಸಚಿವರು ಹೇಳಿದ್ದಾರೆ ಹೋಗೋದು ಅಂತ, ಅದ್ಬಿಟ್ರೆ ಬೇರೆ ಏನಿಲ್ಲ. ಅವರ ದುಡ್ಡಲ್ಲಿ ಹೋದ್ರೆ ತಪ್ಪೇನು ಎಂದ ಸಿಎಂ. ಶಾಸಕರು ಅವರ ದುಡ್ಡಲ್ಲಿ ಪ್ರವಾಸಕ್ಕೆ ಹೋದ್ರೆ ತಪ್ಪೇನು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನನ್ನ ಗಮನಕ್ಕೆ ಇದು ಬಂದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಲ್ಲದೆ ಈ ವಿಚಾರವೇ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಶಾಸಕರ ವಿದೇಶ ಪ್ರವಾಸ ಕಾಂಗ್ರೆಸ್ ಮನೆಯಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಆದ್ರೆ ಈ ಬಗ್ಗೆ ಸಿಎಂಗೆ ಮಾಹಿತಿ ಇಲ್ಲ ಅಂತ ಹೇಳಿರುವಂತದ್ದು ಈಗ ಹಲವು ಪ್ರಶ್ನೆಗಳನ್ನ ಉದ್ಭವ ಆಗುವಂತೆ ಮಾಡಿರುವಂತದ್ದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.